ಇತರ ವರದಿನೇ ನಾವು ಕೇಳಿದ್ರಿ. ವಿಧಾನಸಭೆ ಅಧಿವೇಶನದಲ್ಲೇ ನಾನು ಪಕ್ಷದ ನಾಯಕನಾಗಿ ವಿಧಾನಸಭೆ ಹೊರಗಡೆ ಮಧ್ಯಂತರ ವರದಿ ಕೊಡಿ ಅಂತ ಕೊಡಲಿಲ್ಲ. ಯಾಕಂದ್ರೆ ಮಧ್ಯಂತರ ವರದಿ ಕೊಟ್ಟರೆ ಅದರಲ್ಲೇ ಸಾಕಷ್ಟು ವಿಚಾರಗಳು ಬಹಿರಂಗ ಆಗ್ತದೆ. ಅದಕ್ಕೆ ಅವ್ರು ಹಿಂದೇಟ್ ಹಾಕಿದ್ರು. ಅವ್ರಿಗೆ ಇದನ್ನ ಡ್ರ್ಯಾಗ್ ಆನ್ ಮಾಡಬೇಕು. ಈ ಬಿಸಿಯನ್ನ ಡ್ರ್ಯಾಗ್ ಆನ್ ಮಾಡಿ ಇನ್ನೊಂದು 2-3 ತಿಂಗಳಾದ್ಮೇಲೆ ಇದು ಎಲ್ಲ ನಿಂತೋದ ಮೇಲೆ ಆಮೇಲೆ ಕೊಡಬೇಕು ಅನ್ನೋದು. ಈಗಲೇ ಕೊಟ್ಟರೆ ಹಿಂದೂಗಳೆಲ್ಲ ತಿರುಗಿ ಬೀಳ್ತಾರೆ. ಸರ್ಕಾರ ಇಂಥ ಒಬ್ಬ ನೀಚ ಒಂದು ಕೆಲಸವನ್ನ ಮಾಡಿದೆ. ಮತ್ತೆ ಯಾವನೋ ದಾರಿಯನ್ನು ಹೋಗುವಂಥವ್ನಿಗೆ ಕರ್ಕೊಂಬಂದು ಅವ್ರ ಕೈಗೆ ಬುರುಡೆ ಕೊಟ್ಟು ಇದೆಲ್ಲ ಮಾಡಿರೋ ಸರ್ಕಾರದ ಫೇಲ್ಯೂರ್ ಅಲ್ವಾ? ಏನಾದರೂ ಒಂದು ತನಿಖೆ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಮನದಟ್ಟಾಗಬೇಕು. ಇಲ್ಲೇನೋ ಇದೆ, ಸತ್ಯ ಇದೆ ಅಂತ ಮನದಟ್ಟಾಗಬೇಕು. ಆ ಮನದಟ್ಟಾಗಲಿಕ್ಕೆ ಮುಂಚೆನೆ ಕೊಟ್ಟಿದ್ದು ಫೇಲ್ಯೂರ್ ಅಲ್ವಾ? ಇಂಟೆಲಿಜೆನ್ಸಿ ಫೇಲ್ಯೂರ್. ಇಂಟೆಲಿಜೆನ್ಸಿ ಕರೆಕ್ಟ್ ಆಗಿದ್ದಿದ್ರೆ ಅವ್ನು ಯಾರು ಏನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಇಂಟೆಲಿಜೆನ್ಸಿ ಫೇಲ್ಯೂರ್. ಅದ್ರ ಮೇಲೆ ತನಿಖೆ ಕೊಟ್ಟಿದ್ದು ಮುಖ್ಯಮಂತ್ರಿ ಫೇಲ್ಯೂರ್. ಈಗ ನಾವು ಧರ್ಮಸ್ಥಳಕ್ಕೆ ಬರ್ತೀರಿ ಅಂದ್ರೆ ಯಾವ ಮುಖ ಇಟ್ಕೊಂಡು ಇಲ್ಲಿ ನಡೀತಾ ಇರೋದು ಧರ್ಮ ಅಧರ್ಮದ ವಿರುದ್ಧವಾದಂತ ಹೋರಾಟ ಇದೆ. ಧರ್ಮ ಅಧರ್ಮದ ವಿರುದ್ಧ ಹೋರಾಟ. ಇಲ್ಲಿ ಧರ್ಮದ ಪರ ಮಾತಾಡಕ್ಕೆ ಅವ್ರಿಗೆ ಕಾಂಗ್ರೆಸ್ ಅವರಿಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ. ಈಗ ಚಾಂಡ್ಗುಡ್ಡೆ ದೇವಸ್ಥಾನನೇ ಹಿಂದೂಗಳದಲ್ಲ ಅಂದಮೇಲೆ ಯಾವ ಮುಖ ಇಟ್ಕೊಂಡು ಇಲ್ಲಿ ಬರ್ತಾರೆ ಅವರು? ಎಲ್ಲ ಒಂದೊಂದೇ ದೇವಸ್ಥಾನಗಳನ್ನ ಹಿಂದೂಗಳದಲ್ಲ ಅಂತಾರಲ್ಲ, ಯಾವ ಮುಖ ಇಟ್ಕೊಂಡು ಇಲ್ಲಿ ಬರ್ತಾರೆ? ಇವ್ರ ಧೈರ್ಯ ಇದ್ರೆ ಹೋಗಿ ಯಾವ್ದಾದ್ರು ಒಂದು ಮಸೀದಿ ಮುಂದೆ ನಿಂತ್ಕೊಂಡು ಇದು ಮುಸ್ಲಿಮರದಲ್ಲ ಅಂತ ಹೇಳಿ ನೋಡೋಣ. ಅವಾಗ ಇವರು ಧರ್ಮಾತೀತ ಜಾತ್ಯಾತೀತ ಅಂತ ಹೇಳ್ತಾರಲ್ಲ, ಅವಾಗ ಕರೆಕ್ಟ್ ಆಗಿರ್ತದೆ. ನಾವೆಲ್ಲ ಧರ್ಮನ ಸಮಾನ ನೋಡೋದಂತೆ. ಎಲ್ಲಿ ಸಮಾನ ನೋಡ್ತಾ ಇದ್ದೀರಾ? ಹಿಂದೂ ದೇವಸ್ಥಾನಕ್ಕೆ ಹೋದ್ರೆ ಇದು ಹಿಂದೂಗಳದಲ್ಲ ಅಂತೀರಾ, ಅಲ್ಲಿ ಮಸೀದಿ ಹತ್ರ ಹೋದ್ರೆ ಇದು ಮುಸ್ಲಿಮಾನರೇ ಅಂತೀರಾ. ಇದು ಯಾವ ಧರ್ಮ ಇದೆ? ಅದಕ್ಕೆ ಇದು ನಾವಿವತ್ತು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದರಿಂದ ಧರ್ಮ ಅದರದ ಮಧ್ಯೆ ಹೋರಾಟ. ಕಾಂಗ್ರೆಸ್ ಅಧರ್ಮದ ವಿರುದ್ಧ ನಿಂತಿದೆ, ನಾವು ಧರ್ಮದ ಪರವಾಗಿ ಹೋರಾಟ ಮಾಡ್ತೀವಿ. ಈಗ SIT ತನಿಖೆ ಮಾಡ್ತಾ ಇದ್ದಾರೆ. ಇದನ್ನ ಅಂತಾರಾಷ್ಟ್ರೀಯ ಮಟ್ಟ ಇರೋದ್ರಿಂದ ಚೆನ್ನೈ, ಕೇರಳ, ಎಲ್ಲ ಡೆಲ್ಲಿ ಎಲ್ಲ ಕಡೆನೂ ಇವ್ರು ಹೋಗಿರೋದ್ರಿಂದ ಇದು NI ತನಿಖೆಗೆ ಕೊಡ್ಬೇಕು. NI ತನಿಖೆ ಕೊಟ್ರೆ ಈ ಚೆನ್ನೈಯಲ್ಲಿ ಏನಾಗಿದೆ, ಡೆಲ್ಲಿಯಲ್ಲಿ ಏನಾಗಿದೆ, ಕೇರಳದ ತನಿಖೆ ಮಾಡಕ್ಕೆ ಅವ್ರಿಗೆ ಅಧಿಕಾರ ಇರೋದು. ನಮ್ಮ ರಾಜ್ಯದಲ್ಲಿ ಕಡಿಮೆ ಅಧಿಕಾರ. ಅದರಿಂದ NI ತನಿಖೆ ಕೊಡಬೇಕು ಆಗ್ರಹ ಮಾಡ್ತಾ ಇದ್ದೀವಿ.